ಬ್ಯಾಕ್ ಟು ಮೈ ಚಾನಲ್ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಒಂದು CCTV ಬದಲ್ಲ ಇದು ವಿಡಿಯೋ ಆಗಿದೆ. CCTVಯಲ್ಲಿ ನಾವು ಹಲವಾರು ವಿಡಿಯೋನ ನೋಡಿರ್ತೀವಿ. ಯಾವುದೇ ಒಂದು ಸೋಲಾರ್ ಕ್ಯಾಮ್ರಾ ಆಗಲಿ, IP ಕ್ಯಾಮ್ರಾ ಆಗಲಿ, HD ಕ್ಯಾಮ್ರಾ ಆಗಲಿ, ಹಾಗೆ ಇನ್ವರ್ಟರ್ DVR ಬಗ್ಗೆ ಭಾಳಷ್ಟು ವಿಡಿಯೋ ಮಾಡಿರ್ತೀವಿ, ಹಾಗೆ ಅದರ ಬಗ್ಗೆ ತಿಳ್ಕೊಂಡಿವಿ. ಬಟ್ ಇವತ್ತು ಒಂದು ಹೊಸ ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಆ ಡಿವೈಸ್ ಎದಕ್ಕೆ ಯೂಸ್ ಆಯ್ತಪ್ಪ ಅಂತೇಳಿ ನೀವು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕೆ ಮುಂಚಿತವಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್, ಇವಾಗ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಿರ್ತೀವಿ ನಾವು. ಒಂದು ಶಾಪಿಗಾಗಲಿ, ಒಂದು ಗೋಡೌನ್ಗಾಗಲಿ, ಹಿಂಗೆ ಒಬ್ಬದು ಒಂದು 2-3 ಲೊಕೇಶನಿಗೆ ನಾವು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಿರ್ತೀವಿ. ಎಲ್ಲ ಕಡೆ DVR ಹಾಕಿ ಇನ್ಸ್ಟಾಲೇಷನ್ ಮಾಡಿ ಟೋಟಲ್ ಒಂದು 3 ಲೊಕೇಶನಿಗೆ ಇನ್ಸ್ಟಾಲೇಷನ್ ಮಾಡಿರ್ತೀವಿ. ಬಟ್ ಹೌದು, ನಾವು ಒಂದೇ ಕಡೆ ಲೈವ್ ವ್ಯೂವನ್ನು ಕೊಡ್ಲಿಕ್ಕೆ ಆಗ್ತಿದ್ದಿಲ್ಲ ಇಷ್ಟನ್ನ. ಬಟ್ ಇವಾಗ ಒಂದೇ ಟಿವಿಯಲ್ಲಿ ಎಲ್ಲ DVR ಲೈವನ್ನು ನೋಡ್ಬೋದು. ಅಂಥ ಡಿವೈಸ್ ಲಾಂಚ್ ಆಗೈತಿ, ಹೊಸ ಮಾಡೆಲ್ ಅಂತಲೇ ಹೇಳ್ಬೋದು. ಕೋಪ್ ಬ್ರ್ಯಾಂಡಲ್ಲಿ ಲಾಂಚ್ ಆದಂಥ ಡಿವೈಸ್ ಇದೆ. ಆ ಡಿವೈಸ್ ಯಾವುದಂತ ನೋಡೋಣ ಬನ್ನಿ ಗೈಸ್. ನೋಡಿ ಗೈಸ್, ಇದು ಬಂದ್ಬಿಟ್ಟು ಕೋಪ್ ಕಂಪ್ನಿದು ಆ್ಯಂಡ್ರಾಯ್ಡ್ TV ಬಾಕ್ಸ್ ಅಂತೇಳಿ 4K ಇದೆ, ಹಾಗೆ HD ಇದೆ, 1080 ಪಿಕ್ಸಲ್ ಇದೆ. ಇದು ಹೈ ಪಿಕ್ಸಲ್ ಕೊಡುವಂಥ ಡಿವೈಸ್ ಆಗಿದೆ. ಇದು ಬಂದ್ಬಿಟ್ಟು DDR3 ರ್ಯಾಮ್ ಇದೆ, 4GB ರ್ಯಾಮ್ ಇದೆ, ಹೈ ಸ್ಪೀಡಲ್ಲಿ ವರ್ಕ್ ಆಗುವಂಥದ್ದು. ಇದು ಕೋಪ್ ಬ್ರ್ಯಾಂಡಲ್ಲಿ ಇರುವಂಥದ್ದು. ಇದು ಏನು ಯೂಸ್ಪ ಅಂದ್ರೆ ನಿಮ್ಗೆ ಒಂದು 4-5 DVR ಇದ್ದು ಅಂದದ ನಿಮ್ಮ ಒಂದು ಗೋಡಾನಕ್ಕಾಗಲಿ, ಒಂದು ಶಾಪಿಗಾಗಲಿ, ಒಂದು ಮನೆ ಮುಂದಾಗಲಿ, ನೀವು ಎಲ್ಲ DVRನ್ನು ಕೂಡಿಸಿ ನೀವು ಒಂದೇ ಟಿವಿಯಲ್ಲಿ ಲೈವನ್ನು ನೋಡ್ಬೋದು. ಅಂಥ ಈ ಡಿವೈಸ್ ನಿಮಗೆ ಅನುಕೂಲ ಮಾಡಿ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಇದು ಹೊಸ ಮಾಡೆಲಲ್ಲಿ ಲಾಂಚ್ ಆಗಿದೆ. ಓನ್ಲಿ ಕೋಪ್ ಬ್ರ್ಯಾಂಡಲ್ಲಿ ಮಾತ್ರ ಇವಾಗ ಲಾಂಚ್ ಇದೆ. ನೆಕ್ಸ್ಟ್ ಎಲ್ಲ ಬ್ರ್ಯಾಂಡಲ್ಲಿ ಕೂಡ ಲಾಂಚ್ ಆಗ್ಬೋದು. ಬಟ್ ಇವಾಗ ರನ್ನಿಂಗಲ್ಲಿರೋದು ಕೋಪ್ ಬ್ರ್ಯಾಂಡಲ್ಲಿ ಮಾತ್ರ. ಇದಕ್ಕೆ CP+, ದಾವಾ, Hikvision, ಹಾಗೆ ಕೋಪ್, ಹಾಗೆ ಶೆಕುರ್ ಎಲ್ಲ DVR ಅಥವಾ ಇನ್ವ್ಯಾರ್ ಇದಕ್ಕೆ ಸಪೋರ್ಟ್ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಏನೇನಿತ್ತು ಜೋಡಿ ಇದೆ ಅಂತೇಳಿ ನಾವು ನೋಡೋಣ, ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಮುಂಚಿತವಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಇದ್ರ ಜೋಡಿ ಏನೇನಿದೆ ಅಂತೇಳಿ ನೋಡ್ಬೋದು ನೀವು. ನೋಡಿ ಫ್ರೆಂಡ್ಸ್, ಇಲ್ಲಿ ಏನೇನಿದೆ ಅಂತೇಳಿ ಇದು ಆ್ಯಂಡ್ರಾಯ್ಡ್ ಬಾಕ್ಸ್ ಇದೆ ನೋಡ್ಬೋದು. ಇಲ್ಲಿ ನಾವು ಇದನ್ನು ಓಪನ್ ಮಾಡೋಣ. ಎಷ್ಟು ಸ್ಮಾಲ್ ಇದೆ ಅಂತೇಳಿ ನೋಡ್ಬೋದು ನೀವು. ಇಲ್ಲಿ ಅಗದಿ ಸ್ಮಾಲ್ ಇದೆ ಇದು. ನೋಡಿ ಫ್ರೆಂಡ್ಸ್, ಎಷ್ಟು ಸ್ಮಾಲ್ ಇದೆ ಅಂತೇಳಿ. ಫುಲ್ ಪ್ಯಾಕಿಂಗ್ ಇದೆ ಪ್ಲಾಸ್ಟಿಕಲ್ಲಿ. ಪ್ಲಾಸ್ಟಿಕ್ಕನ್ನು ಓಪನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಕೋಪ್ ಬ್ರ್ಯಾಂಡಲ್ಲಿ ಇರುವಂಥ ಆ್ಯಂಡ್ರಾಯ್ಡ್ TV ಬಾಕ್ಸ್ ಅಂತಲೇ ಹೇಳ್ಬೋದು. ಡಿಜಿಟಲ್ ಡಿಸ್ಪ್ಲೇ ಇದೆ, ಹಾಗೆ ಸೈಡ್ ಬಂದುಬಿಟ್ಟು ಒಂದು ಮೆಮ್ರಿ ಕಾರ್ಡ್ ಸ್ಲಾಟ್ ಇದೆ, ಹಾಗೆ USB ಇದೆ. USB 2 ಪೋರ್ಟ್ ಇದ್ದಾವೆ. ಹಾಗೆ ಈ ಸೈಡ್ ಬಂದುಬಿಟ್ಟು ನೋಡ್ಬೋದು HDMI ಇದೆ, LAN ಇದೆ, DC ಇನ್ಪುಟ್ ಇದೆ, ಹಾಗೆ OFC ಇದೆ, ಆಡಿಯೋ ಔಟ್ ಕೂಡ ಇದೆ. ಇದು ಬಂದುಬಿಟ್ಟು ಕೋಪ್ ಬ್ರ್ಯಾಂಡಲ್ಲಿ ಬರುವಂಥ ಆ್ಯಂಡ್ರಾಯ್ಡ್ TV ಬಾಕ್ಸ್ ಅಂತಲೇ ಹೇಳ್ಬೋದು. ಇದು ನಿಮಗೆ ಟೋಟಲ್ ಎಲ್ಲ DVRನ್ನು ಆಕ್ಸೆಸ್ ಮಾಡಿ ಕೊಡುವಂಥ ಡಿವೈಸ್ ಅಂತಲೇ ಹೇಳ್ಬೋದು. ಹಾಗೆ ಡಿವೈಸ್ ಜೋಡಿ ಏನೇನು ಇದೆ ಅಂತೇಳಿ ನೋಡೋಣ. ನೋಡಿ, ಒಂದು ಪವರ್ ಅಡಾಪ್ಟರ್ ಇದೆ. ಇದು ಕೋಪ್ ಬ್ರ್ಯಾಂಡ್ ಇದೆ. ಹಾಗೆ ಕೂಡ ಒಂದು HDMI ಕೇಬಲ್ ಇದೆ, ಒಂದು USB to DC ಪಿನ್ ಕೇಬಲ್ ಇದೆ ಈ ಅಡಾಪ್ಟರ್ಗೆ. ಹಾಗೆ ಒಂದು ಮೌಸನ್ನು ಕೊಡ್ತಾ ಇದ್ದಾರೆ. ಇದು ಜೋಡಿ ಆಪ್ರೇಟ್ ಮಾಡಲಿಕ್ಕೆ ಒಂದು ಮೌಸ್ ಇದೆ, ಹಾಗೆ ಒಂದು ರಿಮೋಟ್ ಕೂಡ ಇದೆ. ಇದನ್ನು ಸೆಟಪ್ ಬಾಕ್ಸನ್ನು ಆಪ್ರೇಟ್ ಮಾಡಲಿಕ್ಕೆ ಒಂದು ರಿಮೋಟ್ ಕೂಡ ಇದೆ. ಈ ರಿಮೋಟ್ ಮುಖಾಂತರ ಕೂಡ ನಾವು ಆಪ್ರೇಟನ್ನು ಮಾಡ್ಬೋದು. ಇವಾಗ ಈಸಿಯಾಗಿ ಇದನ್ನು ಆಪ್ರೇಟನ್ನು ಮಾಡ್ಕೋಬೋದು. ಹಾಗೆ ನಿಮಗೂ ಕೂಡ ಬೇಕಾಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಬಂದಂಥ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಇದು ಬಂದ್ಬಿಟ್ಟು CCTVಗೆ ಅತಿ ಅವಶ್ಯಕವಾಗಿ ಯೂಸ್ ಆಗುವಂಥ ಡಿವೈಸ್ ಅಂತಲೇ ಹೇಳ್ಬೋದು. ಆ್ಯಂಡ್ರಾಯ್ಡ್ TV ಬಾಕ್ಸ್ ಅಂತಲೇ ಹೇಳ್ಬೋದು. ನಿಮ್ಮ ಎಲ್ಲೇ ಒಂದು ದೂರ ಇತ್ತಂದ ಕನೆಕ್ಷನ್, ನಿಮ್ಮ ಶಾಪದಾಗಲಿ, ಒಂದು ಯಾವುದೇ ಒಂದು ಗೋಡೌನ್ದಾಗಲಿ, ಯಾವುದೇ ಒಂದು ನೀವು ಕ್ಯಾಮ್ರಾ ಕುಣಿಸಿರ್ತದೆ, ಅದನ್ನು ನೀವು ನಿಮ್ಮ ಮನೆಯಲ್ಲಿ ಇದ್ದಂಥ TVಗೆ ಈ ಬಾಕ್ಸನ್ನು ಹಾಕಿ ಇದನ್ನು ನೀವು ಲೈವನ್ನು ನೋಡಬಹುದು. ನಿಮ್ಮ ಶಾಪ್ದಾಗಲಿ, ಗೋಡೌನ್ದಾಗಲಿ ಈ ಸೆಟಪ್ ಬಾಕ್ಸನ್ನು ಹಾಕ್ಕೊಂಡು ನೀವು ಮನ್ಯಾಗ ಕೂತಾನ ನಿಮ್ಮ ಶಾಪಲ್ಲಿ ಏನೇನು ನಡೀತಾ ಇದೆ, ಗೋಡೌನಲ್ಲಿ ಏನೇನು ನಡೀತಾ ಇದೆ ಅಂತೇಳಿ ನೀವು ಮನೆಯಲ್ಲೇ ಕೂತ
ಈ ಡಿವೈಸ್ದಿಂದ ನೀವು ಕ್ಯಾಮ್ರಾನ ಆಕ್ಸೆಸ್ ಮಾಡ್ಬೋದು, ಲೈವ್ ಆಗಿ ನೋಡ್ಬೋದು, ಪ್ಲೇಬ್ಯಾಕ್ ನೋಡ್ಬೋದು, ಎಲ್ಲ A to Z ಆಪ್ಷನನ್ನು ನೋಡ್ಬೋದು. ಬಟ್ ಅದನ್ನು ಹೇಗೆ ನೋಡಬೇಕು ಎಂಬುದು ನಾವು ಇನ್ಸ್ಟಾಲೇಷನ್ ವಿಡಿಯೋ ಕೂಡ ಹಾಕಿವು. ಆ ವಿಡಿಯೋನ ತಪ್ಪದೆ ನೋಡಿ, ನಿಮಗೂ ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವುದು ಲೈವ್ ಹೇಗೆ ಓಪನ್ ಆಗುತ್ತೆ, ಯಾವ DVR ಸಪೋರ್ಟ್ ಆಗುತ್ತೆ ಅಂತೇಳಿ. ಎಲ್ಲ DVR ಸಪೋರ್ಟ್ ಆಗುತ್ತೆ, ಬಟ್ ನೀವು ಲೈವ್ ಬೇಕಾಗ್ತಂದ್ರೆ ಈ ಇನ್ಸ್ಟಾಲೇಷನ್ ಲೈವ್ ವಿಡಿಯೋನ ನೋಡ್ಬೋದು. ನಾವು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿವು. ಇಂಥ ಟೆಕ್ನಿಕಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಬಾಯ್ ಬಾಯ್.